ಏನ್ ಸ್ಪೆಷಲ್ ಅಮ್ಮ, ಇಷ್ಟೆಲ್ಲ ಮಾಡಿಸಿದ್ಯಾ? ಏನಾದ್ರೂ ವಿಶೇಷನಾ? ಈಶಾ ಯಾವಾಗ ಮನೆಯಿಂದ ಹೋದ್ಲೋ ಅವಾಗಿಂದ ಮನೆ ಒಂಥರ ಖಾಲಿ ಖಾಲಿ ಆಗಿದೆಯೋ. ಅದನ್ನ ಅಳಿಸೋದಕ್ಕೆ ನನ್ನ ಹತ್ರ ಒಂದು ಖುಷಿ ಸುದ್ದಿ ಇದೆ. ಏನು? ಇವತ್ತು ಏಕಾದಶಿ, ಅದಕ್ಕೆ ನಾನಿವತ್ತು ಇದನ್ನ ಎಲ್ಲ ಮಾಡಿದ್ದೀನಿ. ನಮ್ ಕುಟುಂಬಕ್ಕೆ ವಾರಸ್ದಾರ ಬರ್ತಿದ್ದಾನೆ. ನಿಜವಾಗ್ಲೂ? ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ರಿಯಲಿ ಹ್ಯಾಪಿ. ಎಷ್ಟೊಳ್ಳೆ ಸುದ್ದಿ ಕೊಟ್ಟಿಯಮ್ಮ. ಚುಕ್ಕಿ, ಇತ್ತಗೋ, 100 ಕಾಲ ಚೆನ್ನಾಗಿ ಬಾಳಮ್ಮ. ಪುಟ್ಟ ವಾರಸ್ದಾರ ಬರೋನಿದ್ದಾನೆ. ಅರೆ ಎಂತ ಖುಷಿ ವಿಷಯ ಅನುರಾಗ್. ಅಮ್ಮ, ನಾನು ಅಜ್ಜ ಆಗ್ತಾ ಇದ್ದೀನಿ. ಆದ್ರೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತಿಂದ ಈಶಾ ಅನ್ನೋ ಹೆಸರು ಈ ಮನೇಲಿ ಕೇಳೋ ಹಾಗಿಲ್ಲ. ಕಂಡವ್ರ ಸೇವೆ ಮಾಡಿದ್ದಾಗಿದ್ರೆ ನಿಮ್ದು ಸ್ವಲ್ಪ ಯೋಚನೆ ಮಾಡಿ. ಹಾಸ್ಪಿಟಲ್ ಅಲ್ಲಿ ಅಮ್ಮ ಊಟ ಇಲ್ದೇ ಇದ್ದಾಳೆ. ನಂಗೆ ಮನೇಲಿ ಕೆಲ್ಸ ಇಲ್ಲ ಅಂದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ ಹಾಸ್ಪಿಟಲ್ಗೆ ಈ ಟಿಫನ್ ತಗೊಂಡು. ಕೊಡಿ, ನಾನು ರಿಯಾ ತಗೊಂಡ್ ಹೋಗ್ತೀವಿ. ಹೆಂಗಿದ್ರು ಈಶಾ ಅದಕ್ಕೆ ಟ್ಯಾಬ್ಲೆಟ್ ತಗೊಂಡ್ ಮಲ್ಗಿದ್ದಾರೆ. ನೋಡೋಣ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಹುಷಾರಾಗ್ತಾರೆ ಅಂತ. ಹಾ ಹೋಗ್ತೀವಿ. ಹಾ ನಡಿ. ಇವತ್ ಮಹಾರಾಣಿ ರೆಸ್ಟ್ ಮಾಡೋದನ್ನ ಕೆಡಿಸ್ತೀನಿ. ತುಂಬಾ ಮಜವಾಗಿರುತ್ತೆ. ಅಮ್ಮ ಇವಾಗ ಚೆನ್ನಾಗಿ ಕಾಣ್ತಿದ್ದೀರಾ ನೋಡಿ. ನೀವಿಲ್ಲಿಗೆ ಬಂದಾಗಿಂದ ನನಗ್ ನಿದ್ದೆ ಇಲ್ಲ. ಅಯ್ಯೋ, ಇಷ್ಟೊತ್ತಾದ್ರೂ ಮನೆಯಿಂದ ಯಾಕೆ ಊಟ ತಂದಿಲ್ಲ? ಫೋನ್ ಮಾಡಿ. ಮಾಡ್ದೆ. ಊಟ ತಗೊಂಡು ಬಂದ್ಬಿಟ್ವಿ. ನೋಡಿ ಬಂದ್ರು. ಬನ್ನಿ ಇವಳ ಮಕ್ಕಕ್ ಮಂಗಳಾರತಿ ಮಾಡಿ. ಹಾ, ಹುಷಾರಿಲ್ದೇ ಇರೋರು ಹಸ್ಕೊಂಡ್ ಸತ್ರು ಪರವಾಗಿಲ್ಲ, ಆದ್ರೆ ಇವ್ರ ಮಾತ್ರ ಮಕ್ಕಕ್ಕೆ ಲಿಪ್ಸ್ಟಿಕ್ ಪೌಡರ್ ಹಾಕೊಂಡಲೆ ಮನೆಯಿಂದ ಹೊರಗಡೆನೆ ಬರೋದಿಲ್ಲ. ವಾ, ನನ್ ಮುದ್ದು ಅಮ್ಮ. ನಾವ್ ಮನೆಯಿಂದ ಬೇಗನೆ ಹೊಟ್ವಿ, ಆದ್ರೆ ತುಂಬಾ ಟ್ರಾಫಿಕ್ ಇತ್ತು. ನಾನ್ ತಟ ಅಂತ ಊಟ ಹಾಕೊಡ್ತೀನಿ. ಈ ಕ್ಲಿಪ್ನ ಯಾರೂ ನೋಡಿಲ್ಲ ಅಂದ್ರೆ ನನ್ನ ಹೆಂಡತಿ ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇದೇನಿದು? ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ನನ್ ಹಣೆ ಬರ ಒಂದ್ ಸ್ವಲ್ಪನೂ ಸರಿ ಇಲ್ಲ ಅನ್ಕೊಂಡಿದೀನಿ. ಅದಕ್ಕೆ ಈ ಮೋನಿಕಾ ನನ್ ಮನೆಗೆ ಸೊಸೆಯಾಗಿ ಬಂದಿರೋದು. ಬೇಡದೇರದೆ ಮಾಡ್ತಾಳೆ. ಕಾಯಿಲೆ ಬಂದವ್ರಿಗೆ ಯಾವಾಗ್ಲೂ ಅಡಿಗೆ ಮಾಡೋ ಹಾಗೆ ಹಾಗಲಕಾಯಿನೇ ಮಾಡ್ಕೊಂಡ್ ಬರ್ತಾಳೆ. ಇನ್ನೊಂದ್ಸಲ ನನ್ ಮುಂದೆ ಏನಾರೋ ಬರ್ಲಿ, ಅವಳ ತಲೆ ಕೂದ್ಲಿಟ್ಕೊಂಡು ಸರ್ವೆ ಹೊಡೆದಾಕ್ತೀನಿ. ಜೀವನದಲ್ಲಿ ಇನ್ಯಾವತ್ತೂ ಹಾಗಲಕಾಯಿ ಮಾಡಬಾರ್ದು. ಅಯ್ಯೋ, ಆಗ್ಬಿಟ್ಟಿದ್ದಾಳೆ. ಮುಂದಿನ ಸಾರಿ ಅತ್ತಿಗೆಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡ್ಕೊಂಡ್ ಬರ್ಬೇಕು. ಸರಿ, ಈಗ ತಿನ್ಬಿಡಿ. ಇದೊಂದೇ ತುತ್ತು. ಚೆನ್ನಾಗಿದೆ, ತಿನ್ನು. ಅಯ್ಯೋ, ಇದೇನಿದು? ಇದೇನ್ ಬಿದ್ದಿರೋದು? ಇದೇನ್ ಕಾವ್ಯ ಬ್ಯಾಗಿಂದ ಬಿದ್ದಿರೋದು? ಕೊಡಿಲಿ. ಇದು ತುಂಬಾ ಬೆಲೆ ಬಾಳದಿದ್ದಂಗಿದೆ. ಇವರಿಬ್ರದಂತೂ ಅಲ್ವೇ ಅಲ್ಲ. ಯಾರ್ದಿದು? ಎಲ್ಲಿಂದ ಬಂತು? ನನ್ನ ಹೆಂಡತಿ ಕೆಲಸ ಮಾಡಲ್ಲ ಅಂತ ಯಾರು ಹೇಳಿದ್ದು? ನೋಡಿ ಏನ್ ಸಖತ್ತಾಗಿ ಮಾಡಿದಾಳೆ. ಈಗ ಕಾವ್ಯ ಸತ್ಯ ಹೇಳಲೇಬೇಕು. ಯಾರ್ದಿರ್ಬೋದಿದು? ಇದ್ ಬಂದು ಆ ತಲೆಹರಟೆ ಹುಡುಗಿ ಈಶಾದೆ ತಾನೆ? ನಿನ್ ಬ್ಯಾಗಲ್ ಹೆಂಗ್ ಬಂತು?
ಅದಕ್ಕೆ ಸ್ವಲ್ಪ ನೀವು ಸಮಾಧಾನವಾಗಿರಿ, ಇಲ್ಲಾಂದ್ರೆ ನಿಮ್ BP ಜಾಸ್ತಿ ಆಗ್ಬಿಡುತ್ತೆ. ಸಮಾಧಾನವಾಗಿರಿ. ಈಗ ಸಮಾಧಾನವಾಗಿರು. ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ನಮ್ ಸೂರಜ್. ಆ ಗುಲಾಬ್ ಸಿಂಗ್ ಹೇಳ್ದ ಅಂತ ಬೆಳಗಿಂದ ರಾತ್ರಿ ತನಕ ಆ ಹುಡುಗಿ ಜೊತೆನೆ ತಿರುಗ್ತಿದ್ದ. ಗೊತ್ತಿಲ್ದಲೇನೆ ಮನೆಗ್ ತಂದಿರ್ಬೇಕು. ಆ ಸೂರಜ್ಗೆ ಹೇಳು, ಆ ಹುಡುಗಿ ಮಾತ್ರ ಅಲ್ಲ, ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತುನು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳೋನಿಗೆ. ಅವಳ ನೆರಳು ಕೂಡ ನಮ್ಮನೆ ಮೇಲೆ ಬೀಳ್ಬಾರ್ದು, ಅದೇ ನಮಗೆ ಅನಿಷ್ಟ. ಇವಳನ್ನ ಈ ತರ ಚಚ್ಚಿ ಚಚ್ಚಿ ಆಚೆ ಹಾಕೋ ತನಕ ನನ್ನ ಮನ್ಸಿಗೆ ಸಮಾಧಾನನೇ ಸಿಗೋದಿಲ್ಲ. ಅದಕ್ಕೆ ಅದನ್ನ ನೀವು ಬಿಡಿ. ಇವಳನ್ನ ಚಚ್ಚಿ ಚಚ್ಚಿ ಬಿಸಾಕೋವರೆಗೂ ನನಗೆ ಸಮಾಧಾನನೇ ಸಿಗೋದಿಲ್ಲ. ಅಮ್ಮ ಸುಮ್ನಿರು. ಅಮ್ಮ, ಅಬ್ಬಾ, ಈ ಕ್ಲಿಪ್ನೇ ಹೀಗ್ ಮಾಡಿದಾರೆ ಅಂದ್ರೆ ಇನ್ನು ಅವಳು ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂದ್ರೆ ಇನ್ನೇನ್ ಮಾಡ್ಬೋದು? ಅವಳ ಗತಿ ಏನಾಗುತ್ತೆ? ಯಾರು ಬಂದ್ರು? ಯಾರ ಮನೆಗೆ ಬಂದ್ರು? ಯಾರಿಲ್ಲ. ರಿಯಾ, ನನ್ನನ್ನು ನೋಡಿಲ್ಲಿ. ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಅಮ್ಮ, ಅದು 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 ಏನೂ ಮುಚ್ಚಿರ್ತಿಲ್ಲ. ರಿಯಾ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಇಶಾ ಕ್ಲಿಪ್ ನೋಡೇ ನಿಮ್ಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ, ಇನ್ನು ಅವಳು ನಿಮ್ ಕಣ್ಮುಂದೆ ಬಂದ್ಬಿಟ್ರೆ ನಿಮ್ಗೆ ಇನ್ನು ಎಷ್ಟು ಕೋಪ ಬರುತ್ತೋ ಅಂತ. ಎಷ್ಟು ಕೋಪ ಬರುತ್ತೆ. ಇವ್ರ ಮುಖಗಳನ್ನೆಲ್ಲ ನೋಡಿದ್ರೆ ಯಾವುದೋ ಒಂದು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಮನೇಲಿ ಏನು ನಡೀತಿದೆ ಅನ್ನೋದು ಮೊದಲು ನಾನು ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಬನ್ನಿ ಸೂರಜ್ ಅವರೇ, ಏಕ್ದಮ್ ಹೊಸ ಮಾಲ್ ಬಂದಿದೆ. ನಿನ್ನೆನೆ ಮಾಲ್ ಬಂತು. ಇಲ್ಲಿ ನೋಡಿ ಟೀ ಶರ್ಟ್. ಇಲ್ಲ, ಅದು ಟಿ ಶರ್ಟ್ ಅಲ್ಲ, ಈ ಸ್ಯಾರಿ ಟಾಪ್. ಹುಡುಗಿರ್ ಹಾಕೊಳ್ಳೋ ಬಟ್ಟೆ ಬೇಕಿದೆ, ತೋರ್ಸು. ಮದ್ವೆ ಆದ್ಮೇಲೆ ವಿಶ್ವಾಮಿತ್ರನು ದುಷ್ಯಂತ ಆಗ್ಬಿಡ್ತಾನೆ. ಇರಿ ಚೆನ್ನಾಗಿರೋ ಬಟ್ಟೆ ತೋರಿಸ್ತೀನಿ. ಇದು ನೋಡಿ, ಪ್ಯೂರ್ ಸಿಲ್ಕ್. ಒಂದ್ಸಲ ಟಚ್ ಮಾಡಿ ನೋಡಿ. ಬಟ್ಟೆ A1 ಕ್ವಾಲಿಟಿ ಸರ್. ಏನ್ ಮಾಡ್ತಾ ಇದ್ಯಾ? ದೂರ. ಸರಿ, ಹಾಗಾದ್ರೆ ಸೈಜ್ ಹೇಳಿ. ಸ್ಮಾಲ್, ಮೀಡಿಯಂ, ಲಾರ್ಜ್ ಹೇಳಿ, ಯಾವ ಸೈಜ್ ಬೇಕು ಅಂತ. ಸೈಜ್ ಹಾಗಾದ್ರೆ ಅದಕ್ಕೆ ಇನ್ನ ಫ್ರೆಂಡ್ ಆಗಿಲ್ಲ ಅಂತ ಆಯ್ತು. ತಲೆ ಹಟ್ಟೆ ನಿಲ್ಲಿಸ್ತಾ ಇಲ್ಲ, ತೆಗೆದು ಕೊಡ್ಲಾ? ಒಂದು ಕೆಲಸ ಮಾಡು, ಒಂದು 3 ಡ್ರೆಸ್ಸು ಬೇರೆ ಸೈಜ್ದು ಪ್ಯಾಕ್ ಮಾಡು. 3 ಸೈಜ್? ಹಾ, ಯಾಕೆ ಇಲ್ವಾ? ಇದೆ ಅಣ್ಣ. ಮತ್ತಿನ್ನೇನು ಮುಖ ನೋಡ್ತದೆ? ಪ್ಯಾಕ್ ಮಾಡು. ಸರಿ ಮಾಡ್ತೀನಿ. ಇದು ತಗೊಳ್ಳಿ. ಸ್ನಾನ ಮಾಡ್ತೀನಿ, ಸ್ವಲ್ಪ ಫ್ರೆಶ್ ಆದರೂ ಆಗ್ತೀನಿ. ಬಾತ್ರೂಮ್ ಇಲ್ಲಂತೂ ಶವರು ಇಲ್ಲ, ಶವರ್ ಚೆಲ್ಲೂ ಇಲ್ಲ. ಈ ಸಾವುಕಾರ ಹಣೆ ಬರನ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ಏನಾದ್ರೂ ಮಾಡ್ಲಿ, ಆ ಮಹಾರಾಣಿ ಪ್ರತಿ ಸಲಾನು ಬಚಾವಾಗ್ತಾಳೆ. ಅಯ್ಯೋ ಚಿನ್ನ, ನೀ ಎಲ್ಲಿ ಹೋಗ್ತಾ ಇದೀಯಾ? ನಿಮ್ ಮಗನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ. ಆ ಹುಡುಗಿನ ಮನೇಲಿ ಒಬ್ಳೆ ಬಿಟ್ಟ? ಕೇಳು,
ನಿಮ್ಮಮ್ಮ ಅವ್ರ ಮನೆ ಸೇವೆ ಮಾಡ್ತಾರೆ, ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ಅರ್ಥ ಆಯ್ತಾ? ಅವಳೇನು ಚಿಕ್ಕ ಮಗು ಅಲ್ಲ, ಅರ್ಧ ಗಂಟೆ ಅವಳೊಬ್ಬಳನ್ನೇ ಮನೇಲಿ ಬಿಟ್ಬಿಟ್ರೆ ಏನೂ ಆಗೋಗಲ್ಲ.